ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮನು. ವೆಲ್ಕಮ್ ಟು ಟೆಕ್ ಪೇಮೆಂಟ್ ಯೂಟ್ಯೂಬ್ ಚಾನಲ್. ಸೊ ಮೊಬೈಲ್ ಏನಾದರೂ ಕಳ್ಕೊಂಡ್ರೆ ಅಥವಾ ನೀವು ಕಳ್ಕೊಂಡಿದ್ರೆ ಅದನ್ನು ಲೈವ್ ಆಗಿ ಹೇಗೆ ಟ್ರ್ಯಾಕ್ ಮಾಡ್ತು. ಸೊ ಮೊಬೈಲ್ ಕಳ್ಕೊಂಡ್ರೆ ಆ ಮೊಬೈಲಿಂದ ಅಂದರೆ ಕಳೆದೋಗಿರೋ ಮೊಬೈಲಿಂದ ಏನೋ ಪ್ರಾಬ್ಲಮ್ ಆಗುತ್ತಾ, ಸೊ ಪ್ರಾಬ್ಲಮ್ ಆಗದೆ ಇರೋ ಥರ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ನಿಮ್ಮ ಮೊಬೈಲ್ ಕನ್ಫರ್ಮ್ ಆಗಿ ಕಳ್ತನ ಆಗಿದೆ ಅಂತ ಗೊತ್ತಾದ ಮೇಲೆ ನೀವು ಮಾಡಬೇಕಾಗಿರೋ ಫಸ್ಟ್ ಕೆಲಸ, ನಿಮ್ಮ ಸಿಮ್ಮನ್ನು ಬ್ಲಾಕ್ ಮಾಡಿಸಿ. ನಿಮ್ಮ ಕಂಪನಿ ಯಾವುದಿರುತ್ತೆ ಆ ಕಂಪನಿ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಿಮ್ಮ ಸಿಮ್ಮನ್ನು ಬ್ಲಾಕ್ ಮಾಡಿಸಿ. ಇದು ಮಾಡೋದ್ರಿಂದ ಏನು ಪ್ರಯೋಜನ, ಏನು ಯೂಸ್ ಅಂದರೆ, ನಿಮ್ಮ ಮೊಬೈಲ್ ನಂಬರ್ ಫೇಸ್ಬುಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ, ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ, ಮತ್ತು ಈ ಥರ ಸೋಷಿಯಲ್ ಮೀಡಿಯಾಗಳಿಗೆ ಲಿಂಕ್ ಆಗಿರುತ್ತೆ, ಮತ್ತು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗೂ ಲಿಂಕ್ ಆಗಿರುತ್ತೆ. ಸೊ ಇದರಿಂದ ಮೋಸ ಆಗೋ ಚಾನ್ಸಸ್ ಇರ್ಬೋದು. ಮತ್ತು ಇದರಿಂದ ನೀವು ಸಿಮ್ ಕಾರ್ಡ್ ಬ್ಲಾಕ್ ಮಾಡಿಸೋದ್ರಿಂದ ಸೆಕ್ಯೂರಿಟಿ ಇರುತ್ತೆ, ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಒಂದು 2-3 ಸಾರಿ ಕಾಲ್ಗೆ ಟ್ರೈ ಮಾಡಿ, ನೀವು ಕಳ್ಕೊಂಡಿರೋ ಫೋನ್ಗೆ ಕಾಲ್ಗೆ ಟ್ರೈ ಮಾಡಿ. ಸೊ ಕಾಲ್ ಏನಾದ್ರು ರಿಸೀವ್ ಆಗಿಲ್ಲ ಅಥವಾ ಕಾಲು ರಿಂಗ್ ಆಗ್ತಾಯಿಲ್ಲ ಅಂದರೆ ಸೊ ನೀವು ನಿಮ್ಮ ಸಿಮ್ನ ಬ್ಲಾಕ್ ಮಾಡೋದು ಬೆಸ್ಟ್ ಆಗಿರುತ್ತೆ. ಅದಾದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು, ಸೊ ನೀವು ನಿಮ್ಮ ಮೊಬೈಲ್ನ ಲೈವ್ ಆಗಿ ಟ್ರ್ಯಾಕ್ ಮಾಡ್ಬೋದು. ಅದು ಹೇಗೆಂದರೆ, ನೀವೇನಾದ್ರು ಐಫೋನ್ ಯೂಸರ್ ಆಗಿದ್ದರೆ ಫೈಂಡ್ ಮೈ ಐಫೋನಲ್ಲಿ ನೀವು ನಿಮ್ಮ ಮೊಬೈಲ್ನ ಟ್ರ್ಯಾಕ್ ಮಾಡ್ಬೋದು. ಮತ್ತು ನೀವೇನಾದರೂ ಆ್ಯಂಡ್ರಾಯ್ಡ್ ಯೂಸರ್ ಆಗಿದ್ದರೆ ಫೈಂಡ್ ಮೈ ಡಿವೈಸಲ್ಲಿ ನೀವು ನಿಮ್ಮ ಕಳ್ಕೊಂಡಿರೋ ಮೊಬೈಲ್ನ ಟ್ರ್ಯಾಕ್ ಮಾಡ್ಬೋದು. ಸೊ ಅದು ಹೇಗೆ ಮಾಡೋದು ಅಂತ ನಾನೀಗ ಲೈವ್ ಆಗಿ ತೋರಿಸ್ತೀನಿ. ಗೂಗಲಲ್ಲಿ ಫೈಂಡ್ ಮೈ ಡಿವೈಸ್ ಸರ್ಚ್ ಕೊಟ್ಟು, ಸೊ ಫೈಂಡ್ ಮೈ ಡಿವೈಸ್ ಗೂಗಲ್ ಇಲ್ಲಿ ಕಾಣ್ತಿದೆ, ಅಲ್ಲಿ ಕ್ಲಿಕ್ ಕೊಡಿ. ಸೊ ಇದಾದಮೇಲೆ ಕಳ್ತನ ಆಗಿರೋ ಫೋನಲ್ಲಿ ಯಾವ ಜಿಮೇಲ್ ಅಕೌಂಟ್ ಹಾಕಿರ್ತೀರ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಸೊ ನಿಮ್ಮ ಫೋನ್ ನೇಮು ಮತ್ತು ಬ್ಯಾಟ್ರಿ ಲೆವೆಲು ಮತ್ತು ಲಾಸ್ಟ್ ಸೀನ್ ಯಾವಾಗ ನೋಡಿದ್ದೀರಾ ಅದನ್ನು ಕೂಡ ತೋರಿಸುತ್ತೆ. ಸೊ ಫಸ್ಟು ನೀವು ಪ್ಲೇ ಸೌಂಡ್ ಅಂತ ಇದೆ ನೋಡಿ, ನೀವು ನಿಮ್ಮ ಮೊಬೈಲ್ನ ಸೌಂಡ್ ಮಾಡೋ ರೀತಿ ಮಾಡ್ಬೋದು. ಸೊ ಈ ಹತ್ತಿರದಲ್ಲಿ ಇದ್ದರೆ ಅದು ಸೌಂಡ್ ಆಗುತ್ತೆ. ಸೊ ಇದು ಸೈಲೆಂಟ್ ಆಗಿದ್ರು ಕೂಡ ಸೌಂಡ್ ಆಗುತ್ತೆ, ನಿಮ್ಮ ಮೊಬೈಲ್ ಸೈಲೆಂಟ್ ಆಗಿದ್ರು ಕೂಡ ಸೌಂಡ್ ಆಗುತ್ತೆ, ಮತ್ತು ನಿಮ್ಮ ಮೊಬೈಲ್ ವೈಬ್ರೇಷನ್ ಇಲ್ಲದಿದ್ದರೂ ಕೂಡ ಸೌಂಡ್ ಆಗುತ್ತೆ. ಸೊ ನೆಕ್ಸ್ಟು ಸೆಕ್ಯೂರ್ ಡಿವೈಸ್, ನಿಮ್ಮ ಮೊಬೈಲ್ನ ಲಾಕ್ ಕೂಡ ಮಾಡ್ಬೋದು. ಸೊ ಗೂಗಲ್ ಅಕೌಂಟ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದಮೇಲೆ ನೀವು ನಿಮ್ಮ ಮೊಬೈಲ್ನ ಲಾಕ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟು ಎರೇಸ್ ಡಿವೈಸ್ ಅಂತ ಇದೆ. ಸೊ ಎರೇಸ್ ಡಿವೈಸ್ ಏನಂದರೆ, ಸೊ ನಿಮ್ಮ ಮೊಬೈಲ್ನಲ್ಲಿರೋ ಕಂಪ್ಲೀಟ್ ಡೇಟಾನ ಎರೇಸ್ ಮಾಡಿಬಿಡುತ್ತೆ. ಸೊ ಇದರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಸೊ ಲೈವ್ ಲೊಕೇಶನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನನ್ನ ಮೊಬೈಲ್ ಇದೆ, ಅಂದರೆ ನಾನು ಕೂತಿರೋ ಜಾಗದಲ್ಲಿ ನನ್ನ ಮೊಬೈಲ್ ಇದೆ. ಸೊ ನಾನು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ನೀವು ನಿಮ್ಮ ಕಳ್ತನ ಆಗಿರೋ ಮೊಬೈಲ್ನ ನೋಡ್ಬೋದು ಇಲ್ಲಿ ಲೈವ್ ಆಗಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಕಳ್ತನ ಆಗಿರೋ ಮೊಬೈಲಲ್ಲಿ ಲಾಗಿನ್ ಆಗಿರೋ ಗೂಗಲ್ ಅಕೌಂಟ್ ಮತ್ತು ಪಾಸ್ವರ್ಡ್ನೇ ಹಾಕಬೇಕಾಗುತ್ತೆ. ಸೊ ನೀವು ನಿಮ್ಮ IMEI ನಂಬರ್ ಕೂಡ ನೋಡ್ಕೋಬೋದು. ಸೊ ಅಲ್ಲಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ IMEI ನಂಬರ್ ಬರುತ್ತೆ, ಮತ್ತು ಫಸ್ಟು ರಿಜಿಸ್ಟ್ರೇಷನ್ ಯಾವಾಗಾಗಿತ್ತು ಅಂತ ತೋರಿಸುತ್ತೆ, ಮತ್ತು ಲಾಸ್ಟ್ ಸೀನ್ ಯಾವಾಗಾಗಿತ್ತು ಅಂತ ತೋರಿಸುತ್ತೆ. ಸೊ ಈ ರೀತಿ ನೀವು ನಿಮ್ಮ ಮೊಬೈಲ್ನ ಲೈವಾಗಿ ಟ್ರ್ಯಾಕ್ ಮಾಡ್ಬೋದು, ಮತ್ತು ಎರೇಸ್ ಮಾಡ್ಬೋದು ನಿಮ್ಮ ಡಾಟಾನ, ಮತ್ತು ಮೊಬೈಲ್ನ ಲಾಕ್ ಕೂಡ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು, ನೀವು ನಿಮ್ಮ ಮೊಬೈಲ್ನ IMEI ನಂಬರ್ನ ಬ್ಲಾಕ್ ಮಾಡಿಸ್ಬೇಕಾಗುತ್ತೆ. ಬ್ಲಾಕ್ ಮಾಡಿಸೋದ್ರಿಂದ ಸೊ ನಿಮ್ಮ ಮೊಬೈಲ್ ಯಾರೇ ಎತ್ಕೊಂಡು ಕೂಡ ಅದನ್ನು ವರ್ಕ್ ಮಾಡೋಕ್ಕಾಗಲ್ಲ. ಸೊ ಅದೇನು ವರ್ಕ್ ಆಗೋದಿಲ್ಲ, ಬ್ಲಾಕ್ ಆಗಿಬಿಡುತ್ತೆ. ಸೊ ಇದರಿಂದ ಏನು ಯೂಸ್ ಅಂದರೆ, ಸೊ ನೀವು ನಿಮ್ಮ ಮೊಬೈಲ್ನಲ್ಲಿರೋ ಪ್ರೈವಸಿ ಫೋಟೋ ಇರ್ಬೋದು ಅಥವಾ ಏನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಸೊ ಅದು ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಸೊ ಮೊಬೈಲ್ನ ಓಪನ್ ಮಾಡೋಕ್ಕಾಗಲ್ಲ. ಓಪನ್ ಮಾಡದೇ ಇದ್ದಾಗ ನಿಮ್ಮ ಪ್ರೈವಸಿ ಎಲ್ಲ ಸೇಫ್ ಆಗಿರುತ್ತೆ. ಸೊ ಇದರಿಂದ IMEI ನಂಬರ್ನ ಬ್ಲಾಕ್ ಮಾಡಿಸೋದ್ರಿಂದ ನಿಮ್ಮ ಮೊಬೈಲ್ ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ, ಯಾರು ಯೂಸ್ ಮಾಡೋಕ್ಕಾಗಲ್ಲ. IMEI ನಂಬರ್ನ ಬ್ಲಾಕ್ ಮಾಡಿಸೋದು ಹೇಗೆ ಅಂದರೆ, ಸೊ ನೀವು ನಿಮ್ಮ ಮೊಬೈಲ್ ಕಳೆದೋಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಸೊ ಪೊಲೀಸ್ ಸ್ಟೇಷನ್ ಕಡೆಯಿಂದ ಒಂದು FIR ಕಾಪಿ ಕೊಡ್ತಾರೆ. FIR ಕಾಪಿನ ಈ ವೆಬ್ಸೈಟಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಗೂಗಲಲ್ಲಿ CEIR.gov.in ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಇದು. ಸೊ ನೆಕ್ಸ್ಟು ನಿಮಗಿಲ್ಲಿ ಕೆಳಗಡೆ 3 ಆಪ್ಷನ್ ಕಾಣುತ್ತೆ. ಸೊ ಫಸ್ಟ್ ಒನ್ ಬ್ಲಾಕ್ ಸ್ಟೋಲನ್ ಆರ್ ಲಾಸ್ಟ್ ಮೊಬೈಲ್, ಸೆಕೆಂಡ್ ಒನ್ ಅನ್ಬ್ಲಾಕ್ ಫೌಂಡ್ ಮೊಬೈಲ್. ಸೊ ನೆಕ್ಸ್ಟು ಚೆಕ್ ರಿಕ್ವೆಸ್ಟ್ ಸ್ಟೇಟಸ್. ಸೊ ಫಸ್ಟು ನಾವು ಬ್ಲಾಕ್ ಸ್ಟೋಲನ್ ಲಾಸ್ಟ್ ಮೊಬೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಸೊ ನೆಕ್ಸ್ಟು ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಡಿವೈಸ್ ಇನ್ಫಾರ್ಮೇಷನ್ ಹಾಕಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್, IMEI ನಂಬರ್, ಡಿವೈಸ್ ಬ್ರ್ಯಾಂಡ್, ಡಿವೈಸ್ ಮಾಡೆಲ್, ಮತ್ತು ಲಾಸ್ಟ್ ಪ್ಲೇಸ್ ಎಲ್ಲಿ ಕಳ್ಕೊಂಡಿದ್ರಿ, ಲಾಸ್ಟ್ ಡೇಟ್, ಮತ್ತು ಪೊಲೀಸ್ ಕಂಪ್ಲೇಂಟ್ ನಂಬರ್ ಕೂಡ ಹಾಕಬೇಕಾಗುತ್ತೆ. ಮತ್ತು ಅಪ್ಲೋಡ್ ಪೊಲೀಸ್ ಕಂಪ್ಲೇಂಟ್ ಕಾಪಿ ಕೊಟ್ಟಿರ್ತಾರಲ್ಲ ಅದನ್ನು ನೀವು ಚೂಸ್ ಫೈಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಓನರ್ ನೇಮು ಮತ್ತು ಓನರ್ ಡೀಟೇಲ್ಸ್ ಎಲ್ಲ ಕೊಟ್ಟು OTP ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, OTP ನಂಬರ್ ಹಾಕಿ. ಸೊ ನೆಕ್ಸ್ಟ್ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ರೈಟ್ ಕೊಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಸೊ ನೀವು ನಿಮ್ಮ ಕಂಪ್ಲೇಂಟ್ನ ರಿಕ್ವೆಸ್ಟ್ ಸ್ಟೇಟಸ್ ಕೂಡ ನೋಡ್ಕೋಬೋದು. ಇಲ್ಲಿ ಲಾಸ್ಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ ರಿಕ್ವೆಸ್ಟ್ ಸ್ಟೇಟಸ್, ಅದರ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೇಂಟ್ ಅಪ್ಲೋಡ್ ಆದಮೇಲೆ ಅವ್ರ ಕಡೆಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ID ಬರುತ್ತೆ. ಆ ರಿಕ್ವೆಸ್ಟ್ IDನ ಹಾಕಿ ಸಬ್ಮಿಟ್ ಕೊಟ್ಟರೆ ಸೊ ನಿಮ್ಮ ಮೊಬೈಲ್ ರಿಕ್ವೆಸ್ಟ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಸೊ ಇದಾದಮೇಲೆ ನಿಮ್ಮ IMEI ನಂಬರ್ನ ಬ್ಲಾಕ್ ಮಾಡ್ತಾರೆ. ಫೋನ್ ಯಾವುದೇ ಕಾರಣಕ್ಕೂ ಯೂಸ್ ಆಗೋದಿಲ್ಲ ಮತ್ತು ಫೋನ್ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ಸೊ ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳ್ತೀನಿ ಯೂಟ್ಯೂಬ್ ಮುಖಾಂತರ. ಸೊ ನೀವು ತಿಳ್ಕೊಂಡು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಇದರಿಂದ ಅವ್ರಿಗೂ ಗೊತ್ತಾಗುತ್ತೆ. ಸೊ ಇದೇ ಥರ ಯೂಸ್ಫುಲ್ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.